ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅವರ ಮುಂದಿನ ನಿರ್ಧಾರ ಏನು, ಅಂತಿಮ ನಿರ್ಧಾರ ಏನು ಅಂತ ನೋಡೋದಾದರೆ, ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಡೀಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದು ಸಣ್ಣ ವಿಷಯ ಆಗಿರಬಹುದು ಅಥವಾ ದೊಡ್ಡ ವಿಷಯ ಆಗಿರಬಹುದು, ಮಾತಿನಲ್ಲೇ ಆಗಿರಬಹುದು. ಅಂದರೆ ಅವರೇನಾದರೂ ಹೇಳಿ ನಿಮಗೆ ಹರ್ಟ್ ಆಗಿರ್ಬೋದು, ನೀವೇನಾದರೂ ಒಂದು ಸೆಂಟೆನ್ಸನ್ನು ಹೇಳಿ ಅವ್ರಿಗೆ ಹರ್ಟ್ ಆಗಿರ್ಬೋದು, ಅಥವಾ ರಿಪೀಟೆಡ್ ಸೈಲೆನ್ಸ್ ಕೂಡ ರೀಸನ್ ಆಗಿರಬಹುದು. ಈ ಪರ್ಸನ್ ಅವರ ಮನಸ್ಸಿನೊಳಗಡೆ ತುಂಬ ಬೇಸರ ಪಟ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಹೊರಗಡೆ ಸ್ಟ್ರಾಂಗ್ ಆಗಿರ್ಬೋದು, ಸ್ಟ್ರಾಂಗ್ ಆಗಿರೋ ಥರ ಆ್ಯಕ್ಟ್ ಮಾಡ್ತಾ ಇರಬಹುದು, ಆದರೆ ಮನಸ್ಸಿನಲ್ಲಿ ಗಿಲ್ಟ್, ಕನ್ಫ್ಯೂಷನ್ ಅನ್ನೋದು ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಾ? ಈ ರಿಲೇಷನ್ಶಿಪ್ ಅನ್ನೋದು ಫಿಕ್ಸ್ ಆಗುತ್ತಾ? ನಿಮ್ಮಿಬ್ಬರ ನಡುವೆ ಏನಾದರೂ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದ್ರೆ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಇವರು ಮೈಂಡ್ನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ರಿಲೇಷನ್ಶಿಪ್ಪನ್ನು ಬಿಟ್ಟು ಕೊಡುವಂತಹ ಡಿಸಿಷನನ್ನು ತಗೊಳ್ಬೇಕು ಅಂತ ಇವರಿಗೆ ಅನ್ನಿಸ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಎಷ್ಟೇ ಪ್ರಾಬ್ಲಮ್ಸ್ ಬಂದಿರಬಹುದು, ಎಷ್ಟೇ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಆಗಿರಬಹುದು, ಇವರು ಅದನ್ನು ರಿಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಆ ರೀತಿಯ ಇಂಟೆನ್ಷನ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ನಡುವೆ ಏನೇ ಆಗಿದ್ರೂ ಕೂಡ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ಸಿಚುವೇಶನ್ ಬಂದಿರಬಹುದು, ಬಟ್ ಇಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನಿಮ್ಮಿಬ್ಬರ ನಡುವೆ ಏನೇ ವಿಷಯಗಳು ಬಂದಿರ್ಬೋದು ಅದು ಕ್ಲಿಯರ್ ಆಗೋವರೆಗೂ ಈ ತೀರ್ಮಾನವನ್ನು ಬಿಡಬಾರ್ದು. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ ಬಂದಿದ್ರೂ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದಕ್ಕಾಗಿ ಇವರೇ ಫಸ್ಟ್ ಸ್ಟೆಪ್ ಇಡಬೇಕು ಅನ್ನೋ ಡಿಸಿಷನನ್ನು ತಗೊಳ್ತಿದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೊದಲನೇ ಹೆಜ್ಜೆಯನ್ನು ಇಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ಅಂದ್ಕೊಳ್ತಾ ಇರ್ಬೋದು, ಅವರು ಇನ್ನೂ ಯಾಕೆ ಡಿಸಿಷನನ್ನು ತಗೊಂಡಿಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ತೀರ್ಮಾನವನ್ನು ಯಾಕೆ ತಗೊಂಡಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಈ ಪರ್ಸನ್ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಅರ್ಜೆಂಟ್ ಡಿಸಿಷನನ್ನು ತಗೊಂಡ್ರೆ ಬ್ಯಾಕ್ ಫೈರ್ ಆಗುವ ಸಾಧ್ಯತೆ ಇದೆ. ರಾಂಗ್ ಟೈಮಲ್ಲಿ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಗ ಏನಾದರೂ ಅವರು ರಾಂಗ್ ಆಗಿ ಡಿಸಿಷನನ್ನು ತೀರ್ಮಾನವನ್ನು ತಗೊಂಡ್ರೆ, ಆ್ಯಕ್ಷನನ್ನು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು. ಮತ್ತು ಸೇಮ್ ಮಿಸ್ಟೇಕ್ ರಿಪೀಟ್ ಆಗಬಾರ್ದು. ಅಂದರೆ ಪಾಸ್ಟಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮಿಸ್ಟೇಕ್ ಬಂದು ನೀವಿಬ್ಬರು ದೂರ ಆಗಿದ್ದರೆ ಅದೇ ಸೇಮ್ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪರ್ಸನ್ ರೈಟ್ ಟೈಮ್ಗಾಗಿ, ರೈಟ್ ಮೂಮೆಂಟ್ಗಾಗಿ ಕಾಯ್ತಾ ಇದ್ದಾರೆ. ಇದು ಇವರ ಈಗೋ ಅಲ್ಲ, ಇವರ ಫಿಯರ್ ಕೂಡ ಅಲ್ಲ, ಮೆಚೂರಿಟಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಡಿಸೈಡ್ ಮಾಡಿದ್ದಾರೆ, ಸ್ಟ್ರಾಂಗ್ ಡಿಸಿಷನನ್ನು ತಗೋಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಅನ್ನೋದು ಆಗಬೇಕು. ಎಮೋಷ್ನಲ್ಲಾಗಿ ಇಬ್ಬರು ಕೂಡ ಒಂದೇ ರೀತಿ ಥಿಂಕ್ ಮಾಡಬೇಕು. ಇಬ್ಬರ ನಡುವೆ ಬಾಂಡಿಂಗ್ ಅನ್ನೋದು ಬೆಳೀಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಅಂದ್ಕೊಳ್ತಾ ಇರೋದು, ಇದು ನನ್ನ ರಿಲೇಷನ್ಶಿಪ್, ಇದನ್ನು ನಾನು ಸೇವ್ ಮಾಡ್ಕೊಳ್ತೀನಿ ಅನ್ನೋ ರೀತಿ ಇವರ ಯೋಚನೆ ಇದೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫೇವರಲ್ಲಿ ಇರುವ ರೀತಿ ಆ್ಯಕ್ಷನ್ ತೆಗೆದುಕೊಳ್ಳುವಂತಹ ಎನರ್ಜಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರಲ್ಲಿ ಒಬ್ಬರಿಗಿಂತ ಒಬ್ಬರು ಹರ್ಟ್ ಆಗಿರೋ ಎನರ್ಜಿ ತುಂಬ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಥರ್ಡ್ ಪಾರ್ಟಿ ಏನಾದರೂ ಇನ್ವಾಲ್ವ್ ಆಗಿದ್ದರೆ ನಿಮ್ಮಿಬ್ಬರ ನಡುವೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವ ಸಾಧ್ಯತೆ ಇದೆ. ಒಬ್ಬರ ಮಾತು ಇನ್ನೊಬ್ಬರಿಗೆ ರೀಚ್ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಒಬ್ಬರ ಇಂಟೆನ್ಷನ್ ಇನ್ನೊಬ್ಬರಿಗೆ ಕ್ಲಿಯರ್ ಆಗಿಲ್ಲ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ಗೆ ರಿಯಲೈಸೇಷನ್ ಸ್ಟೇಜ್ನಲ್ಲಿ ಇದ್ದಾರೆ.
ಅಂದರೆ ನಾನು ಬೇರೆಯವರ ಮಾತು ಕೇಳಿ ನನ್ನ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಬಾರ್ದು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಸೇವ್ ಮಾಡ್ಕೋಬೇಕು, ಅಂದರೆ ಇದು ನನ್ನ ರಿಲೇಷನ್ಶಿಪ್, ಈ ರಿಲೇಷನ್ಶಿಪ್ಪನ್ನು ಸೇವ್ ಮಾಡಬೇಕು ಅನ್ನೋ ಡಿಸಿಷನನ್ನು ತಗೊಳ್ತಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಇವರ ಅಂತಿಮ ನಿರ್ಧಾರ ಅನ್ನೋದು ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅಂದರೆ ಎಷ್ಟೇ ಪ್ರಾಬ್ಲಮ್ಸ್ ಬಂದಿದ್ರೂ ಕೂಡ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ, ಎಷ್ಟೇ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರ ನಡುವೆ ಕ್ರಿಯೇಟ್ ಆಗಿದ್ರೂ ಕೂಡ ಇದು ಎಂಡ್ ಅಲ್ಲ ಅಂತ ಇವರ ಹಾರ್ಟ್ ಹೇಳ್ತಾ ಇದೆ. ಇವರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ನಾರ್ಮಲ್ ಆಗಿರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲಿನ ಹೆಜ್ಜೆ, ಫಸ್ಟ್ ಮೂವನ್ನು ನಾನೇ ಇಡಬೇಕು, ಫಸ್ಟ್ ಕಮ್ಯುನಿಕೇಷನನ್ನು ನಾನೇ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಡಿಸೈಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ರಿಲೇಷನ್ಶಿಪ್ ಈಗಾಗಲೇ ತುಂಬ ಡ್ಯಾಮೇಜ್ ಆಗಿದೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಇನ್ನೂ ವೆಯ್ಟ್ ಮಾಡಿದರೆ ಕನೆಕ್ಷನ್ ಅನ್ನೋದು ಕಂಪ್ಲೀಟ್ಲಿ ಕಟ್ ಆಗುತ್ತೆ ಅಂತ ಇವರಿಗೆ ಅರ್ಥ ಆಗಿದೆ, ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಹಾಗಾಗಿ ಯಾವುದೇ ಡಿಸಿಷನ್ ತಗೊಳ್ಳೋದಾದರೂ ಕೂಡ ಇವರೇ ಅದನ್ನು ತಗೋಬೇಕು, ಇವರೇ ಮೊದಲ ಹೆಜ್ಜೆಯನ್ನು ಇಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಇದೆ. ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರಬಹುದು, ಕಾಲ್ ಬರಬಹುದು, ಅಥವಾ ಈ ಪರ್ಸನ್ ನಿಮ್ಮ ಹತ್ರ ಬಂದು ಎಲ್ಲವನ್ನ ಅವರ ಮಾತುಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅವರನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಮತ್ತು ಈ ಪರ್ಸನ್ನ ರಿಲೇಷನ್ಶಿಪ್ ಯಾವ ರೀತಿ ಇದೆ, ಅಂದರೆ ಪಾಸ್ಟ್ನಲ್ಲಿ ಏನೇನಾಯಿತು, ಈ ಪರ್ಸನ್ಗೆ ನೀವು ಮತ್ತು ಇವರು ದೂರ ಆಗಿದ್ರೆ ಅದರ ಬಗ್ಗೆ ರಿಗ್ರೆಟ್ ಆಗಿದೆಯಾ, ಅಥವಾ ಫಿಯರ್ ಇದೆಯಾ, ರಿಯಲೈಸೇಷನ್ ಆಗಿದೆಯಾ, ಅಥವಾ ಈ ಪರ್ಸನ್ ನಿಮ್ಮನ್ನು ಯಾವ ರೀತಿ ವ್ಯಾಲ್ಯೂ ಕೊಡದೆ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪನ್ನು ನಿಮಗೆ ತುಂಬ ನೋವನ್ನು ಕೊಟ್ಟಿದ್ರೆ, ನಿಮ್ಮನ್ನು ಇಗ್ನೋರ್ ಮಾಡಿದರೆ, ಆ ಪರ್ಸನ್ಗೆ ಪ್ರೆಸೆಂಟಲ್ಲಿ ಯಾವ ರೀತಿಯ ಸಿಚುವೇಷನ್ನಲ್ಲಿ ಇದ್ದಾರೆ ಅಂತ ನೋಡೋದಕ್ಕೆ ಪ್ರಯತ್ನ ಪಡೋಣ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇದು ನಾರ್ಮಲ್ ಆಗಿರುವ ಬ್ರೇಕಪ್ ಅಂತ ಕೆಲವರ ಎನರ್ಜಿಯಲ್ಲಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮಗೆ ಪಾಸ್ಟ್ನಲ್ಲಿ ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪೇಯ್ನನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈ ಪರ್ಸನ್, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕಾರಣದಿಂದ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರುವ ಸಾಧ್ಯತೆ ಇದೆ. ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು. ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮನ್ನು ದ್ರೋಹ ಮಾಡಿ, ನಿಮ್ಮನ್ನು ಚೀಟ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು, ಅಂದರೆ ಥರ್ಡ್ ಪಾರ್ಟಿಯನ್ನು ಆರಿಸ್ಕೊಂಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಬಟ್ ಅವರು ಆಗ ತೀರ್ಮಾನವನ್ನು ತಗೊಳ್ಬೇಕಾದ್ರೆ, ಅಂದರೆ ಪಾಸ್ಟ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಂದ ಡಿಸ್ಟೆನ್ಸನ್ನು ತಗೊಳ್ಬೇಕಾದ್ರೆ, ಅವರು ನಿಮ್ಮ ಹತ್ರ ಏನೇ ಮಾತಾಡಿದರೂ ಕೂಡ, ನೀವು ಎಷ್ಟೇ ಹತ್ತಿರೂ ಕೂಡ, ನೀವು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರೂ ಕೂಡ ಈ ಪರ್ಸನ್ ಮನಸ್ಸಿಗೆ ಅದೇನೂ ಟಚ್ ಆಗಿಲ್ಲ. ಇವರು ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿಲ್ಲ. ಈ ಪರ್ಸನ್ ಬ್ಲೈಂಡ್ ಆಗಿ ನಿಮ್ಮನ್ನು ಬಿಟ್ಟು ಹೋಗಿರುವ ಸಾಧ್ಯತೆ ಕೂಡ ಇದೆ. ಬಟ್ ಅದೆಲ್ಲದರ ಬಗ್ಗೆ ಈ ಪರ್ಸನ್ಗೆ ಈಗ ರಿಯಲೈಸ್ ಆಗಿದೆ. ಈಗ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದರು. ಇವರ ಬಿಹೇವಿಯರ್ ಏನಿತ್ತು ಅದು ತುಂಬ ಕೋಲ್ಡ್ ಬಿಹೇವಿಯರ್ ಆಗಿತ್ತು. ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ ಅಂತ ನಿಮಗೆ ಫೀಲ್ ಮಾಡಿಸಿರ್ಬೋದು. ನಿಮ್ಮ ವರ್ತನ್ನು ಕ್ವಶನ್ ಮಾಡಿರಬಹುದು. ನೀವು ರಿಲೇಷನ್ಶಿಪ್ಗೆ 100% ಕೊಟ್ಟಿದ್ದೀರಾ, ಇವರು ಆ ಎಫರ್ಟನ್ನೇ ಹಾಕಿಲ್ಲ ಅಂತ ಅನ್ನಿಸ್ತಾ ಇದೆ. ಆ ಸಮಯದಲ್ಲಿ ಇವರು ಅಂದ್ಕೊಂಡಿದ್ರು, ನನಗೆ ಚಾಯ್ಸ್ ಇದೆ, ನನಗೆ ಆಪ್ಷನ್ಸ್ ಇದೆ, ನೀನು ಯಾವಾಗಲೂ ಇರ್ತೀಯಾ ಅನ್ನೋ ರೀತಿ ಇವರು ಮಿಸ್ಟೇಕ್ ಮಾಡಿದ್ರು. ಬಟ್ ಅಂದರೆ ಬೇರೆ ಚಾಯ್ಸನ್ನು ಹುಡ್ಕೊಂಡು ಹೋಗಿರಬಹುದು, ಅಥವಾ ಥರ್ಡ್ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಂಡಿರಬಹುದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವ್ರಿಗೆ ಕರ್ಮ ರಿಟರ್ನ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನೀವು ತುಂಬ ಮೌನವಾಗಿ ಇದ್ದು, ಸೈಲೆಂಟ್ ಆಗಿದ್ದು ಸಫರ್ ಮಾಡಿರಬಹುದು, ತುಂಬ ಹತ್ತಿರಬಹುದು, ತುಂಬ ಪೇಯ್ನ್ ಅನುಭವಿಸಿರಬಹುದು. ಇವರು ನಿಮ್ಮ ರಿಲೇಷನ್ಶಿಪ್ ಬಿಟ್ಟು ಹೋದಾಗ ನಿಮಗೆ ತುಂಬಾ ಹರ್ಟ್ ಆಗಿರ್ಬೋದು. ನಿಮಗೆ ಇವರು ಕೊಟ್ಟ ಪೇಯ್ನ್ ಏನಿದೆ,
ಈಗ ಇವರ ಲೈಫ್ ಇವರಿಗೆ ಬ್ಯಾಕ್ ಕೊಡ್ತಾ ಇದೆ. ಥರ್ಡ್ ಪಾರ್ಟಿ ಜೊತೆ ಹ್ಯಾಪಿನೆಸ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಪೀಸ್ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇವ್ರಿಗೆ ಡಿಸಪಾಯಿಂಟ್ಮೆಂಟ್ ಅನ್ನೋದು ಸಿಕ್ಕಿದೆ. ಎಮೋಷ್ನಲಿ ಇವರು ಡೌನ್ ಆಗಿದ್ದಾರೆ, ಕನ್ಫ್ಯೂಷನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವೆಲ್ಲ ಇವರ ಸೈಡ್ನಲ್ಲಿ ಕ್ರಿಯೇಟ್ ಆಗಿದೆ. ಅಂದರೆ ತುಂಬ ಹರ್ಟ್ ಆಗಿದ್ದಾರೆ ಈ ಪರ್ಸನ್ ಈಗ ಅನ್ನೋ ರೀತಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಈ ಪರ್ಸನ್ಗೆ ತುಂಬ ರಿಯಲೈಸೇಷನ್ ಅನ್ನೋದು ಆಗಿದೆ. ನಾನು ತಗೊಂಡ ಡಿಸಿಷನ್ ತಪ್ಪು. ಅಂದರೆ ಪಾಸ್ಟ್ನಲ್ಲಿ ಇವ್ರು ಏನೇ ಡಿಸಿಷನ್ ತಗೊಂಡಿರಬಹುದು, ನಾನು ತಪ್ಪು ವ್ಯಕ್ತಿಯನ್ನು ಆರಿಸ್ಕೊಂಡೆ, ನಿಜವಾದ ವ್ಯಕ್ತಿಯನ್ನು ಕಳ್ಕೊಂಡೆ. ಈ ಥಾಟ್ ಇವರ ಮೈಂಡ್ನಲ್ಲಿ ರಿಪೀಟ್ ಮೋಡ್ನಲ್ಲಿ ಓಡ್ತಾ ಇದೆ. ಪಾಸ್ಟ್ನಲ್ಲಿ ಇವರು ಆ ತೀರ್ಮಾನವನ್ನು ತಗೊಳ್ಬೇಕಾದ್ರೆ ಇವ್ರಿಗೆ ತಪ್ಪು ಅಂತ ಗೊತ್ತಾಗಲಿಲ್ಲ. ಇವರ ಈಗೋ ಅನ್ನೋದು ಜಾಸ್ತಿ ಇತ್ತು. ಆದರೆ ಈಗ ರಿಯಾಲಿಟಿ ಹಿಟ್ಟಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನೀವು ಕೊಟ್ಟಂತಹ ಪ್ರೀತಿಯನ್ನು ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಕೇರ್ ಕೊಡ್ತಾ ಇದ್ರೋ ಈ ಪರ್ಸನ್ಗೆ, ಅದು ಬೇರೆ ಯಾವ ವ್ಯಕ್ತಿಯಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲವ್ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರಬಹುದು, ನೀವು ಎಷ್ಟು ಲೈಕ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನ, ಅದೆಲ್ಲವೂ ಕೂಡ ಎಲ್ಲಿಂದನೂ ಕೂಡ ಸಿಗದೇ ಇರುವಂಥದ್ದು ಅಂತ ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ಗೆ ಇನ್ನೊಂದು ಕಡೆಯಿಂದ ತುಂಬ ಫಿಯರ್ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ಳೋದು ನಿಮ್ಮ ಹತ್ರ ಈಗ ಬರೋದು ಹೇಗೆ, ನಿಮ್ಮನ್ನು ಯಾವ ರೀತಿ ಫೇಸ್ ಮಾಡೋದು, ನಿಮ್ಮನ್ನು ಫೇಸ್ ಮಾಡಿದ್ರೂ ಕೂಡ ನಿಮ್ಮ ಹತ್ರ ಯಾವ ರೀತಿ ಮಾತಾಡೋದು, ಯಾವ ರೀತಿ ವಿಷಯವನ್ನು ಹೇಳ್ಕೊಳ್ಳೋದು. ಇವರು ನಿಮ್ಮ ಹತ್ರ ವಿಷಯವನ್ನು ಹೇಳ್ಕೊಂಡ್ರೂ ಕೂಡ ಎಲ್ಲಿ ನೀವು ರಿಜೆಕ್ಟ್ ಮಾಡ್ತೀರೋ, ಅಂದರೆ ಇವ್ರಿಗೆ ಅನ್ನಿಸ್ತಾ ಇದೆ ಎಲ್ಲರೂ ರಿಜೆಕ್ಟ್ ಮಾಡಿದ್ರೆ ಯಾವ ರೀತಿ ಹರ್ಟ್ ಆಗ್ಬೋದು ಅನ್ನೋ ಪೇಯ್ನ್ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಅಂದರೆ ನೀವು ಎಷ್ಟು ಹರ್ಟ್ ಆಗಿದ್ದೀರೋ ಅದರ ಪೇಯ್ನ್ ಇವ್ರಿಗೆ ಈಗ ಗೊತ್ತಾಗ್ತಾ ಇದೆ. ಮತ್ತೆ ಒಂದು ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಡಿಸರ್ವ್ ಮಾಡ್ತೀನಾ, ನಾನು ಮತ್ತೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಗುತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದ್ದರೆ ಆ ಗ್ಯಾಪನ್ನು ಎಂಡ್ ಮಾಡೋದಕ್ಕೆ ಆಗುತ್ತಾ, ರಿಲೇಷನ್ಶಿಪ್ಪನ್ನು ಮತ್ತೆ ಮುಂದುವರಿಸೋದಕ್ಕೆ ಆಗುತ್ತಾ, ನಮ್ಮಿಬ್ಬರ ನಡುವೆ ರಿಯೂನಿಯನ್ ಅನ್ನೋದು ಆಗುತ್ತಾ ಅನ್ನೋದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಭಯ ಅನ್ನೋದು ಕಾಣಿಸ್ತಾ ಇದೆ. ಇವರ ರಿಗ್ರೆಟ್ ಈಗ ಪ್ರೆಸೆಂಟಲ್ಲಿ ಜೆನ್ಯೂನ್ ಆಗಿ ಕಾಣಿಸ್ತಾ ಇದೆ. ಗಿಲ್ಟ್ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮೈಂಡ್ ಎರಡು ಥರ ಚಿಂತೆ ಮಾಡ್ತಾ ಇದೆ. ಒಂದು ಸೈಡ್ನಲ್ಲಿ ಹೋಗು ಅಪಾಲಜೈಸ್ ಮಾಡು, ಟ್ರುತ್ತನ್ನು ಹೇಳು, ಏನು ವಿಷಯ ಇದೆ ಅದನ್ನು ಹೇಳ್ಕೊ ಅನ್ನೋ ರೀತಿ ಹೇಳಿದ್ರೆ, ಇನ್ನೊಂದು ಸಲ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ, ನೀನು ಆಲ್ರೆಡಿ ತುಂಬ ಹರ್ಟ್ ಮಾಡಿದೀಯಾ ಆ ವ್ಯಕ್ತಿಯನ್ನು, ಅವರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರೆ ಏನು ಮಾಡೋದು ಅನ್ನೋ ಥಿಂಕ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಹೌದು, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್, ನಿಮ್ಮ ವ್ಯಾಲ್ಯೂ, ನಿಮ್ಮ ಲಾಯಲ್ಟಿ, ನಿಮ್ಮ ಪೇಷನ್ಸ್ ಇದೆಲ್ಲವೂ ಕೂಡ ಈಗ ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಕರ್ಮ ರಿಟರ್ನ್ ಅನ್ನೋ ರೀತಿಯಲ್ಲಿ ಈ ಪರ್ಸನ್ ತುಂಬ ಪೇಯ್ನಲ್ಲಿದ್ದಾರೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಹೊರಗಡೆಯಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು, ಮನಸ್ಸಿನ ಒಳಗಡೆ ಪೇಯ್ನ್ ಅನ್ನೋದು ಇದೆ. ನೀವು ಈ ಪರ್ಸನ್ನಿಂದ ದೂರ ಆದಮೇಲೆ, ಅಂದರೆ ಈ ಪರ್ಸನ್ನೇ ನಿಮ್ಮನ್ನು ದೂರ ಮಾಡಿರಬಹುದು, ಆ ಕಾರಣದಿಂದ ಈಗ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದು ನಿಮ್ಮ ಫಾಲ್ಟ್ ಅಲ್ಲ, ನೀವು ಎಲ್ಲದಕ್ಕೂ ಬೆಸ್ಟನ್ನು ಕೊಟ್ಟಿದ್ರಿ, ಈ ರಿಲೇಷನ್ಶಿಪ್ಪಲ್ಲಿ ಜೆನ್ಯೂನ್ ಆಗಿದ್ರಿ. ಈ ಪೇಯ್ನ್ ನಿಮ್ಮ ವೀಕ್ನೆಸ್ ಅಲ್ಲ, ಇದು ನಿಮ್ಮ ಪ್ಯೂರಿಟಿ. ಈ ಪರ್ಸನ್ ತಪ್ಪಿನಿಂದ ಈ ರೀತಿ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರಬಹುದು, ಮೆಸೇಜ್ ಬರಬಹುದು, ಸಡನ್ನಾಗಿ ಆಗಬಹುದು. ಫ್ಯೂಚರ್ನಲ್ಲಿ ಈ ರೀತಿ ಆಗುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಏನಾದರೂ ಗ್ಯಾಪ್ ಅನ್ನೋದು ಬಂದಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಪ್ರಾಬ್ಲಮ್ ಬಂದಿದ್ದರೆ ಈ ಪರ್ಸನ್ ಅಪಾಲಜಿ ಕೇಳುವಂತಹ, ಸಾರಿ ಕೇಳುವಂತಹ ಚಾನ್ಸಸ್ ತುಂಬ ಇದೆ. ಬಂದು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳಬಹುದು ಅಥವಾ ನಿಮ್ಮ ಹತ್ರ ಹೇಳ್ಕೋಬಹುದು ಎಲ್ಲ ವಿಷಯವನ್ನು. ನಾನು ತಪ್ಪು ಮಾಡಿದೆ, ಆ ರೀತಿ ಆಗಬಾರ್ದಿತ್ತು, ಒಂದು ಸಲ ಮತ್ತೆ ಚಾನ್ಸ್ ಕೊಡು ಅನ್ನೋ ರೀತಿ ಕೂಡ ನಿಮ್ಮ ಹತ್ರ ಕೇಳ್ಕೊಳ್ಬಹುದು ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರು ಪಾಸ್ಟ್ನಲ್ಲಿ ಏನೇ ತಪ್ಪು ಮಾಡಿದರೂ ಕೂಡ ಈಗ ಹರ್ಟ್ ಆಗಿದ್ದಾರೆ, ಈಗ ಪೇಯ್ನ್ ಅನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.